ಓಂ ಶಾಂತಿ. 29 ಮಾರ್ಚ್ 2026, 25 ಅಕ್ಟೋಬರ್ 2009 ಅವ್ಯಕ್ತ रिवाइज मुरली। सर्व खजानों से संपन्न अपने चेहरे व चलन से अलौकिकता का साक्षात्कार कराओ। सर्व ಖಜಾನೆಗಳಿಂದ ಸಂಪನ್ನ ತನ್ನ ಚೆಹರೆ ಹಾಗೂ ಚಲನೆಯಿಂದ अलौकिकತೆಯ ಸಾಕ್ಷಾತ್ಕಾರವನ್ನ ಮಾಡಿಸಿ। आज सर्व खजानों के दाता अपने खजानों के मालिक बच्चों को देख रहे। ಇವತ್ತು ಸರ್ವ ಖಜಾನೆಗಳ ದಾತ ತನ್ನ ಖಜಾನೆಗಳ ಮಾಲೀಕ ಮಕ್ಕಳನ್ನ ನೋಡ್ತಾ ಇದ್ದಾರೆ। हर एक बच्चा सर्व खजानों से संपन्न है, क्योंकि बाप ने सर्व बच्चों को एक जैसा एक ही समय में सर्व खजाने दिए। ಪ್ರತಿಯೊಂದು ಮಕ್ಕಳು ಸರ್ವ ಖಜಾನೆಗಳಿಂದ ಸಂಪನ್ನವಾಗಿದ್ದೀರಿ, ಏಕೆಂದರೆ ಬಾಬೋರು ಸರ್ವ ಮಕ್ಕಳಿಗೂ ಒಂದೇ ರೀತಿ ಒಂದೇ ಸಮಯದಲ್ಲಿ ಸರ್ವ ಖಜಾನೆಗಳನ್ನು ಕೊಟ್ಟಿದ್ದಾರೆ। तो बाप दादा अपने बालक सो मालिक बच्चों से मिलने आए। बाप दादವರು ತನ್ನ ಬಾಲಕ ಸೋ ಮಾಲೀಕ ಮಕ್ಕಳ ಜೊತೆ ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ। बच्चों ने बुलाया तो बाप बच्चों के स्नेह में पहुंच गए हैं। ಈ ಮಕ್ಕಳು ಕರೆದಿದ್ದೀರಿ, ಬಾಬೋರು ಮಕ್ಕಳ ಸ್ನೇಹದಲ್ಲಿ ಬಂದು ತಲುಪಿದ್ದಾರೆ। ಖಜಾನೆಗಳು ತುಂಬಾ ಇದೆ, ಎಲ್ಲದಕ್ಕಿಂತ ಮೊದಲನೇ ಖಜಾನೆಯಾಗಿದೆ ಜ್ಞಾನ ಧನದ ಖಜಾನೆ। जिस ज्ञान धन से माला माल हो गए, महादानी बन औरों को भी बांटते रहते हो। ಈ ಜ್ಞಾನ ಧನದಿಂದ ನೀವು ಮಾಲಾ ಮಾಲ್ ಸಂಪನ್ನರಾಗಿ ಮಹಾದಾನಿಗಳಾಗಿ ಬೇರೆಯವರಿಗೂ ಈ ಜ್ಞಾನ ಧನವನ್ನು ಹಂಚ್ತಾ ಇರ್ತೀರಿ। जिस ज्ञान के खजाने से भिन्न भिन्न बंधनों में फंसी हुई आत्मा उन सब बंधनों से मुक्त हो गई है। ಈ ಜ್ಞಾನದ ಖಜಾನೆಯಿಂದ ಭಿನ್ನ ಭಿನ್ನ ಬಂಧನಗಳಲ್ಲಿ ಸಿಲುಕಿರೋ ಆತ್ಮಗಳು ಎಲ್ಲ ಬಂಧನಗಳಿಂದ ಮುಕ್ತ ಆಗಿದೆ। ನೋಡಿ, ಬಾಬೋರು ಜ್ಞಾನದಿಂದ ತಾನೇ ಎಷ್ಟೊಂದು ಪ್ರಕಾರದ ಬಂಧನಗಳಿಂದ ಮುಕ್ತರಾಗಿದ್ದೀವಿ। ಬಂಧನ್ ಯುಕ್ತರಿಂದ ಬಂಧನ್ ಮುಕ್ತರಾಗಿದ್ದೀರಿ। ಸಾತ್ಮೆ ಯೋಗ ಅರ್ಥಾತ್ ಯಾದ್ ಕಾ ಖಜಾನ, ಎರಡನೇದು ನೆನಪು ಅಂದ್ರೆ ಯೋಗ, ನೆನಪಿನ ಖಜಾನೆ। ಇದರಿಂದ ಅನೇಕ ಶಕ್ತಿಗಳು ಪ್ರಾಪ್ತಿಯಾಗುತ್ತೆ। ಜ್ಞಾನದಿಂದ ಜ್ಞಾನದ ಖಜಾನೆಯಿಂದ ಬಂಧನ್ ಯುಕ್ತರಿಂದ ಬಂಧನ್ ಮುಕ್ತರಾಗ್ತೀರಿ। ಯೋಗ ನೆನಪಿನ ಖಜಾನೆಯಿಂದ ಅನೇಕ ಶಕ್ತಿಗಳು ಪ್ರಾಪ್ತಿಯಾಗುತ್ತೆ। ऐसे ही धारणा द्वारा सर्व गुणों की अनुभूति अर्थात ಖಜಾನಾ ಮಿಲಾ है। ಅದೇ ರೀತಿ ಧಾರಣೆಯಿಂದ ಸರ್ವ ಗುಣಗಳ ಅನುಭೂತಿ ಅರ್ಥಾತ್ ಖಜಾನೆಗಳು ಸಿಕ್ಕಿದೆ। साथ में धारणा की शक्ति से सर्व के स्नेह की शक्ति, सर्व के प्यारे और न्यारेपन की शक्ति का खजाना प्राप्त किया। सर्व के स्नेह का खजाना अनुभव किया। ಜೊತೆಗೆ ಧಾರಣೆಯ ಶಕ್ತಿ, ಸರ್ವರ ಸ್ನೇಹದ ಶಕ್ತಿ, ಸರ್ವರ ಪ್ರೀತಿ ಹಾಗೂ ನಿರ್ಲಿಪ್ತತೆಯ ಖಜಾನೆಯ ಶಕ್ತಿ ಪ್ರಾಪ್ತಿ ಮಾಡ್ಕೊಂಡಿದ್ದೀರಿ। ಸರ್ವರ ಸ್ನೇಹದ ಖಜಾನೆಯನ್ನ ಅನುಭವ ಮಾಡಿದಿರಿ। साथ में सर्व ब्राह्मण संबंध से अपार खुशी का खजाना अनुभव किया है। ಇದೆಲ್ಲ ಧಾರಣೆಯ ಖಜಾನೆ। ಜೊತೆಗೆ ಸರ್ವ ಬ್ರಾಹ್ಮಣರ ಸಂಬಂಧದಿಂದ ಅಪಾರ ಖುಷಿಯ ಖಜಾನೆ ಅನುಭವ ಮಾಡಿದಿರಿ। लेकिन सर्व खजानों के साथ जो विशेष खजाना वह है संगम के समय का खजाना। ಎಲ್ಲ ಖಜಾನೆಗಳ ಜೊತೆಗೆ ಎಲ್ಲದಕ್ಕಿಂತ ವಿಶೇಷವಾದ ಖಜಾನೆ ಅದು ಸಂಗಮ ಯುಗದ ಸಮಯದ ಖಜಾನೆ। ಜ್ಞಾನದ ಖಜಾನೆ, ನೆನಪಿನ ಖಜಾನೆ, ಧಾರಣೆಯ ಖಜಾನೆ, ಯಾವುದರಿಂದ ಸರ್ವ ಗುಣಗಳ ಅನುಭೂತಿಯ ಖಜಾನೆ ಇದೆ, ಹಾಗೆ ಎಲ್ಲದಕ್ಕಿಂತ ಇನ್ನೂ ಶ್ರೇಷ್ಠವಾದ ಖಜಾನೆ
संगमद समयद खजाने। जिस आत्मा को समय के खजाने का महत्व है वह सदा अनेक प्राप्तियों के मालिक बन जाते हैं, क्योंकि संगम युग का समय बहुत छोटा है। ಯಾವ ಆತ್ಮಕ್ಕೆ ಸಮಯದ ಖಜಾನೆಯ ಮಹತ್ವ ಇದೆ ಅವರು ಸದಾ ಅನೇಕ ಪ್ರಾಪ್ತಿಗಳಿಂದ ಮಾಲೀಕರಾಗ್ತಾರೆ. ಏಕೆಂದ್ರೆ ಸಂಗಮ್ ಯುಗದ ಸಮಯ ಬಹಳ ಚಿಕ್ಕದು. ಲೇಕಿನ್ ಸಮಯ ಸೆ ಪ್ರಾಪ್ತಿಯಾ ಜಾದಾ ಹೈ. ಆದ್ರೆ ಈ ಸಮಯದಲ್ಲಿ ಪ್ರಾಪ್ತಿಗಳು ಹೆಚ್ಚಿದೆ. सबसे ज्यादा संगम युग की श्रेष्ठ से श्रेष्ठ प्राप्ति है स्वयं भगवान बाप रूप में, शिक्षक रूप में, सद्गुरु के रूप में प्राप्त होता है. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಂಗಮ್ ಯುಗದ ಶ್ರೇಷ್ಠದ್ರಲ್ಲಿ ಶ್ರೇಷ್ಠ ಪ್ರಾಪ್ತಿ ಅಂದ್ರೆ ಸ್ವಯಂ ಭಗವಂತ ತಂದೆಯ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ ಪ್ರಾಪ್ತಿಯಾಗ್ತಾರೆ. संगम युग चिक्क युग, इस छोटे से जन्म, चिक्क युग चिक्क जन्म, ಈ ಚಿಕ್ಕ ಜನ್ಮದಲ್ಲಿ 21 ಜನ್ಮದ ಪ್ರಾಪ್ತಿ. जिसमें तन मन धन जन सर्व प्राप्ति है और गारंटी है. 21 जन्म फुल, आधा नहीं पौना नहीं, लेकिन फुल 21 जन्म की गारंटी है. 21 ಜನ್ಮದ ಪ್ರಾಪ್ತಿ ಇದೆ. ಇದರಲ್ಲಿ ತನು ಮನ ಧನ ಜನ ಸರ್ವ ಪ್ರಾಪ್ತಿಗಳು ಮತ್ತೆ ಗ್ಯಾರಂಟಿ. 21 ಜನ್ಮಕ್ಕೆ ಫುಲ್, ಅರ್ಧ ಕಾಲು ಆತರ ಇಲ್ಲ, ಆದ್ರೆ ಫುಲ್ 21 ಜನ್ಮದ ಗ್ಯಾರಂಟಿ ಇದೆ. तो सबसे ज्यादा जो महत्व है वह संगम युग का एक एक सेकंड अनेक वर्ष के समान है. ಎಲ್ಲದಕ್ಕಿಂತ ಹೆಚ್ಚಿನ ಮಹತ್ವ ಏನಂದ್ರೆ ಈ ಸಂಗಮ ಯುಗದ ಒಂದೊಂದು ಸೆಕೆಂಡು ಅನೇಕ ವರ್ಷಗಳಿಗೆ ಸಮಾನ ಇದು. ಬೋಲೋ ಸರ್ವ ಖಜಾನೋ ಸೆ ಸಂಪನ್ನ ತೋ ಹೇ, ಸಂಪನ್ನ ಹೇನಾ? ಹೇಳಿ, ಸರ್ವ ಖಜಾನೆಗಳಿಂದ ಸಂಪನ್ನವಾಗಿದ್ದೀರಾ? ಇಸಿಲಿಯೇ ಬಾಪ್ ದಾದಾ ಸದಾ ಸಮಯಕ್ಕೆ ಸ್ಮೃತಿ ದಿಲಾ ರಹೆ. ಆದ್ದರಿಂದ ಬಾಪ್ ದಾದವರು ಸಮಯದ ಸ್ಮೃತಿ ತರಿಸ್ಕೊಡ್ತಾ ಇದ್ದಾರೆ. ಕೈ ಬಚ್ಚೆ ಸಮಜ್ತೆ 1-2 ಮಿನಿಟ್ ಅಗರ್ ಅವ್ರು ಕುಚ್ ಸೋಚ್ ಲಿಯಾ 2 ಮಿನಿಟ್ ಹಿ ತೋ ಹೇ. ಕೆಲವು ಮಕ್ಕಳು ಏನ್ ಯೋಚನೆ ಮಾಡ್ತಾರೆ, ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ 1-2 ನಿಮಿಷ ಅಪ್ಪ, ನಾನು ಬೇರೆ ಏನೋ ಯೋಚನೆ ಮಾಡಿದೆ ಅಷ್ಟೇನೆ, 2 ನಿಮಿಷ ಅಂತ. लेकिन जितना समय का महत्व है उस अनुसार तो 2 मिनट नहीं, 2 मास भी नहीं, 2 ವರ್ಷ के समान है. ಈ ಸಂಗಮ್ ಯುಗದ ಸಮಯದ ಮಹತ್ವ ಎಷ್ಟಿದೆ ಅಂದ್ರೆ ನೀವು ಯೋಚನೆ ಮಾಡೋ ಸಾಮಾನ್ಯ ಸಾಧಾರಣ ಯೋಚನೆಯಲ್ಲಿ ತಿಳ್ಕೊತೀರಾ 2 ನಿಮಿಷ ಅಂತ. ಅಯ್ಯೋ 2 ನಿಮಿಷ ಅಲ್ವಾ ನಾನು ವೇಸ್ಟ್ ಮಾಡಿದ್ದು, 2 ನಿಮಿಷ ಅಲ್ವಾ ನಂಗೆ ಬೇರೆ ಆಲೋಚನೆ ಬಂದಿದ್ದು. ಬಾಬಾ ಹೇಳ್ತಾರೆ 2 ನಿಮಿಷನೂ ಅಲ್ಲ, 2 ತಿಂಗಳು ಅಲ್ಲ ಮಕ್ಕಳೇ, ಅದು 2 ವರ್ಷದ ಸಮಾನ. ಇಷ್ಟೊಂದು ಮಹತ್ವ ಇದೆ ಸಂಗಮ ಸಮಯದ್ದು. ಸರ್ವ ಶಕ್ತಿಗಳು, ಸರ್ವ ಗುಣಗಳು, ಪರಮಾತ್ಮ ಪ್ರೀತಿ, ಬ್ರಾಹ್ಮಣ ಪರಿವಾರದ ಪ್ರೀತಿ और कल्प पहले वाले ईश्वरीय हक की सर्व ಪ್ರಾಪ್ತಿಯ ಚೋಟೆ ಸೆ ಯುಗ ಮೇ ಇದೆಲ್ಲ ಇವಾಗಲೇ ಸಿಗದು. ಸರ್ವ ಶಕ್ತಿಗಳು, ಸರ್ವ ಗುಣಗಳು, ಪರಮಾತ್ಮ ಪ್ರೀತಿ, ಬ್ರಾಹ್ಮಣ ಪರಿವಾರದ ಪ್ರೀತಿ, ಕಲ್ಪದ ಹಿಂದಿನ ಈಶ್ವರಿಯ ಹಕ್ಕು, ಈ ಸರ್ವ ಪ್ರಾಪ್ತಿಗಳು ಸಿಗೋ ಈ ಚಿಕ್ಕ ಯುಗ ಇದು. और कोई भी युग में सर्व प्राप्ति नहीं. ಇನ್ನು ಯಾವ ಯುಗದಲ್ಲೂ ಸರ್ವ ಪ್ರಾಪ್ತಿಗಳಿಲ್ಲ. राज्य भाग्य होगा, आप सबका राज्य होगा, सुख शांति सब होगा, लेकिन परमात्मा मिलन का, अतीन्द्रिय सुख का, सर्व ब्राह्मण परिवार के प्यार का, आदि मध्य अंत की नॉलेज का भाग्य अब संगम पर ही मिला, हर कल्प मिलता रहेगा. ಬಾಬಾ ಹೇಳ್ತಾರೆ ರಾಜ್ಯ ಭಾಗ್ಯ ಇರುತ್ತೆ, ನಿಮ್ಮೆಲ್ಲರದು ರಾಜ್ಯ ಇರುತ್ತೆ, ಅಲ್ಲಿ ಸುಖ ಶಾಂತಿ ಎಲ್ಲವೂ ಇರುತ್ತೆ, ಆದ್ರೆ ಇದ್ಯಾವುದು ಅಲ್ಲಿರಲ್ಲ. ಪರಮಾತ್ಮ ಮಿಲನ ಆಗ್ಲಿ, ಅತೀಂದ್ರಿಯ ಸುಖ ಆಗ್ಲಿ, ಸರ್ವ ಬ್ರಾಹ್ಮಣ ಪರಿವಾರದ ಪ್ರೀತಿ ಆಗ್ಲಿ, ಆದಿ ಮಧ್ಯ ಅಂತ್ಯದ ಜ್ಞಾನದ ಭಾಗ್ಯ ಆಗ್ಲಿ, ಇದೆಲ್ಲ ಈಗ ಮಾತ್ರ ಸಂಗಮ ಯುಗದಲ್ಲಿ ಸಿಗುತ್ತೆ, ಇಡೀ ಕಲ್ಪದಲ್ಲಿ ಇಲ್ಲ. ಇದು ಈ ಪ್ರತಿ ಕಲ್ಪನೂ ಸಿಗುತ್ತೆ, ಸಂಗಮ ಯುಗದಲ್ಲಿ ಮಾತ್ರ ಸಿಗುತ್ತೆ ಇದು.
बाप दादा हर बच्चे के चेहरे से देखते खजाने जमा कितने हैं. ಬಾಪ್ ದಾದವರು ಪ್ರತಿಯೊಂದು ಮಕ್ಕಳ ಚೆಹರೆಯಲ್ಲಿ ನೋಡ್ತಾರೆ ಖಜಾನೆಗಳು ಎಷ್ಟು ಜಮಾ ಇದೆ. ಖಜಾನೆ ತೋ ಮಿಲೆ ಲೇಕಿನ್ ಹರ್ ಏಕ್ ನೆ ಕಿತ್ನಾ ಜಮಾ ಕಾ ಖಾತಾ ಬಡಾಯಾ ಹೈ. ಖಜಾನೆಗಳಂತೂ ಸಿಕ್ಕಿದೆ, ಆದ್ರೆ ಪ್ರತಿಯೊಬ್ಬರು ಎಷ್ಟು ಜಮಾದ ಖಾತೆನ ಹೆಚ್ಚಿಸ್ಕೊಂಡಿದ್ದೀರಿ. ಸಿಕ್ಕಿದೆ ಖಜಾನೆಗಳು, ಪ್ರಾಪ್ತಿಗಳು, ಅದನ್ನು ಎಷ್ಟು ಹೆಚ್ಚಿಸ್ಕೊಂಡಿದ್ದೀರಿ, ಎಷ್ಟು ಬೆಳೆಸಿದಿರಿ. ಹರ್ ಏಕ್ ಕೆ ಚೆಹರೆ ಸೆ ಚಲನ್ ಸೆ ದಿಖಾಯಿ ದೇತಾ ಹೈ. ಅದು ಪ್ರತಿಯೊಬ್ಬರ ಚೆಹರೆ ಚಲನೆಯಿಂದ ಕಾಣುತ್ತೆ. और आप सब भी अपने आप को जानते हो मैंने कितना जमा किया है. ನೀವು ಪ್ರತಿಯೊಬ್ಬರು ನಿಮ್ಮ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ, ನಾನು ಎಷ್ಟು ಜಮಾ ಮಾಡ್ಕೊಂಡಿದ್ದೀನಿ. अभी बाप दादा के दिल की यही आश है, खजाने मिले तो है लेकिन अब समय सिर्फ वर्णन करने का नहीं है. ಈಗ ಬಾಪ್ ದಾದವರ ಹೃದಯದ ಇದೇ ಆಶೆ ಇದು. ಖಜಾನೆಗಳೇನೋ ಸಿಕ್ಕಿದೆ ಈಗ, ಆದ್ರೆ ಈಗ ಸಮಯ ಬರೀ ವರ್ಣನೆ ಮಾಡೋದಲ್ಲ. ಖಜಾನೆಗಳು ಏನೇನ್ ಖಜಾನೆ ಸಿಕ್ಕಿದೆ ಬರೀರಿ, ವರ್ಣನೆ ಮಾಡ್ರಿ ಅಂದ್ರೆ, ವರ್ಕ್ಶಾಪ್ ಮಾಡ್ರಿ ಅಂದ್ರೆ ಎಲ್ಲರಿಗೂ ಬರುತ್ತೆ. ಆದ್ರೆ ಇದು ವರ್ಣನೆ ಮಾಡೋದಲ್ಲ, ಆದ್ರೆ ನಿಮ್ಮ ಚೆಹರೆ ಮತ್ತು ಚಲನೆಯಿಂದ ಪ್ರತ್ಯಕ್ಷ ಅನುಭವ ಮಾಡಿಸಿ. ಈ ಆತ್ಮಾಯೇ ಕೊಯ್ ವಿಶೇಷ. ನಿಮ್ಮ ನೋಡಿದ್ರೆ ಬೇರೆಯವರಿಗೆ ಈ ಆತ್ಮಗಳು ವಿಶೇಷ ಅಂತ ಅನಿಸ್ಬೇಕು. ನ್ಯಾರ ಹಾಗೂ ಪರಮಾತ್ಮನಿಗೆ ಪ್ಯಾರ. क्योंकि आगे चलकर समय परिवर्तन होने से आपकी सेवा सिर्फ वर्णन करने से नहीं. ಆದ್ರೆ ಬಾಬಾ ಹೇಳ್ತಾರೆ, ಇನ್ನು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋದಂತೆ, ಸಮಯ ಪರಿವರ್ತನೆ ಆಗ್ತಾ ಹೋದಂತೆ ನಿಮ್ಮ ಸೇವೆ ಬರೀ ವರ್ಣನೆ ಮಾಡೋದಲ್ಲ. ಸಮಯ ನಾಜುಕ್ ಹೋನೆ ಸೆ ಇತ್ನಾ ಸಮಯ ಕೊಯ್ ನಿಕಾಲ್ ನಹೀ ಸಕೇಗಾ. ನಿಮ್ ವರ್ಣನೆ ಕೇಳಕ್ಕೆ ಯಾರು ಅಷ್ಟೊಂದು ಸಮಯ ಕೊಟ್ಟು ಇಲ್ಲಿ ಕುತ್ಕೊಳ್ಳೋದಿಲ್ಲ, ಏಕೆಂದ್ರೆ ಸಮಯ ತುಂಬಾ ನಾಜೂಕಾಗಿರುತ್ತೆ. ಲೇಕಿನ್ ಆಪ್ಕೆ ಖಜಾನೆ ಸಂಪನ್ನ ಚೆಹರೆ ಸೆ. ಆದ್ರೆ ನಿಮಗೆ ಸಿಕ್ಕಿರೋ ಖಜಾನೆಗಳು ವರ್ಣನೆಯಿಂದ ಅಲ್ಲ, ನಿಮ್ಮ ಖಜಾನೆಗಳಿಂದ, ಸಂಪನ್ನ ಚೆಹರೆಯಿಂದ, ಚಲನೆಯಿಂದ, ನಿಮ್ಮ ಅಲೌಕಿಕತೆಯಿಂದ ದೂರ್ ಸೆ ಹಿ ಸಾಕ್ಷಾತ್ಕಾರ ಹೋಗ. ದೂರದಿಂದನೇ ಬೇರೆಯವರಿಗೆ ಸಾಕ್ಷಾತ್ಕಾರ ಆಗತ್ತೆ. तो ऐसा पुरुषार्थ अभी अपना प्रत्यक्ष कर. ಈಗ ಇಂತಹ ಪುರುಷಾರ್ಥ ನಿಮ್ದು, ಇದನ್ನ ಪ್ರತ್ಯಕ್ಷ ಮಾಡಿ ಅಂದ್ರೆ ಅನುಭವ ಮಾಡಿಸಿ. ಎಲ್ಲಾ ಖಜಾನೆಗಳು ದೂರದಿಂದನೇ ನಿಮ್ಮ ಚಲನೆ ಚೆಹರೆಯಿಂದ ಬೇರೆಯವರಿಗೆ ಕಾಣಬೇಕು. जैसे ब्रह्मा बाप को देखा, चाहे संगठन के बीच में भी रहा तो भी दूर से वो पर्सनालिटी चमक अनुभव हुई. ಹೇಗೆ ಬ್ರಹ್ಮ ಬಾಬೋರನ್ನು ನೋಡಿದ್ರಿ, ಬಲೆ ಬಾಬೋರ್ ಸಂಘಟನೆಯ ಮಧ್ಯದಲ್ಲೇ ಇದ್ರು, ದೂರದಿಂದನೇ ಆ ಪರ್ಸನಾಲಿಟಿ, ಆ ಹೊಳಪು ಅನುಭವ ಆಗ್ತಾ ಇತ್ತಲ್ಲ. ಅಷ್ಟೇ ಅಭಿ ಡಬಲ್ ವಿದೇಶಿ ವಿಶೇಷ ಡಬಲ್ ಪುರುಷಾರ್ಥರು. ಅದೇ ರೀತಿ ಬಾಬೋರ್ ಮುಂದೆ ಡಬಲ್ ವಿದೇಶಿ ಮಕ್ಕಳಿದ್ದಾರೆ, ಡಬಲ್ ವಿದೇಶಿಗಳು ವಿಶೇಷ ಡಬಲ್ ಪುರುಷಾರ್ಥ ಮಾಡಿ. ಬಾಪ್ ದಾದಾ ಡಬಲ್ ಪುರುಷಾರ್ಥಿ ಅಂತ ಹೇಳ್ತಾರೆ. तो बाप दादा निमित्त आज डबल विदेशी बच्चों को देख खुश है. ಇವತ್ತು ಬಾಪ್ ದಾದಾ ನಿಮಿತ್ತ ಇವತ್ತಿನ ಡಬಲ್ ವಿದೇಶಿ ಮಕ್ಕಳನ್ನ ನೋಡಿ ಬಾಬೋರಿಗೆ ಖುಷಿ ಇದೆ. ವೃದ್ಧಿಯ ಪುರುಷಾರ್ಥ ಚೆನ್ನಾಗಿ ಮಾಡ್ತಾ ಇದ್ದೀರಿ. ನಿಮಿತ್ ಬನಿ ಹುಯಿ ಆತ್ಮೋ ಸೆ ಪಾಲನಾ ಭಿ ಸಭಿ ಕೋ ಬಹುತ್ ಅಚ್ಚಿ ಮಿಲ್ ರಹಿ ಹೈ. ಡಬಲ್ ವಿದೇಶಿ ಮಕ್ಕಳಿಗೆ ನಿಮಿತ್ತ ಆಗಿರೋ ಆತ್ಮಗಳಿಂದ ಪಾಲನೆನೂ ಎಲ್ಲರಿಗೂ ಬಹಳ ಚೆನ್ನಾಗಿ ಸಿಗ್ತಾ ಇದೆ. और बाप दादा को एक बात सभी की बहुत अच्छी भी लगती है. ಬಾಪ್ ದಾದವರಿಗೆ ನಿಮ್ಮೆಲ್ಲರ ಒಂದು ಮಾತು ಇಷ್ಟನೂ ಆಗುತ್ತೆ. कि सर्व आत्माएं हर वर्ष अपना संगठन का मिलन मधुबन में विशेष करते हैं, क्योंकि मधुबन का वायुमंडल रिफ्रेशमेंಟ್ में बहुत सहयोग देता है. ನಿಮ್ಮೆಲ್ಲರದು ಒಂದು ಮಾತು ಬಾಬೋರಿಗೆ ಏನು ಇಷ್ಟ ಆಗುತ್ತೆ ಅಂದ್ರೆ, ಇವೆಲ್ಲ ಡಬಲ್ ವಿದೇಶಿಗಳು ಪ್ರತಿ ವರ್ಷ ನಿಮ್ಮ ಸಂಘಟನೆ ಮಿಲನ ಮಧುಬನದಲ್ಲಿ ವಿಶೇಷವಾಗಿ ಮಾಡ್ತೀರಿ. ನೋಡಿ, ಈಗಲೂ ಮಧುಬನದಲ್ಲಿ ಡಬಲ್ ವಿದೇಶಿಗಳದ್ದು ರಿಟ್ರೀಟು ಎಲ್ಲ ದೇಶದಿಂದ ಬಂದಿಯರೆ. ನಾವೇ ಹೇಳ್ತಾರೆ ಇದು ಪ್ರತಿ ವರ್ಷನೂ ನಡೆಯುತ್ತೆ. ಏಕೆಂದ್ರೆ ಮಧುಬನದ ವಾಯುಮಂಡಲದ ರಿಫ್ರೆಶ್ಮೆಂಟ್ ಬಹಳ ಸಹಯೋಗ ಕೊಡುತ್ತೆ. ಅವ್ರ ಏಕ್ ಹಿ ಜಿಮ್ಮೆವಾರಿ ಹೇ, ಸ್ವ ಪರಿವರ್ತನ್ मनसा सेवा एक दो के अनुभव का भी अच्छा चांस मिलता. बाप दादा इस बात पर मुबारक देते हैं.
ಇಲ್ಲಿ ಒಂದೇ ಜವಾಬ್ದಾರಿ. ನೋಡಿ, ಅವ್ರವ್ರ ಸ್ಥಾನದಲ್ಲಿದ್ರೆ ಎಷ್ಟೊಂದು ಜವಾಬ್ದಾರಿಗಳಿರುತ್ತೆ. ಮಧುಬನಕ್ ಬಂದಿದ್ದೀರಿ ಅಂದ್ರೆ ಇಲ್ಲಿ ಒಂದೇ ಜವಾಬ್ದಾರಿ, ಸ್ವಪರಿವರ್ತನೆ, ಮನ್ಸಾ ಸೇವೆ, ಒಬ್ರು ಮತ್ತೊಬ್ಬರ ಅನುಭವಗಳನ್ನ ಹಂಚ್ಕೊಳ್ಳೋ ಅವಕಾಶ ಸಿಗುತ್ತೆ. ಬಾಪ್ತಾದವರು ಈ ಮಾತಲ್ಲಿ ನಿಮ್ಮೆಲ್ಲರಿಗೂ ಬಹಳಷ್ಟು ಶುಭಾಶಯಗಳನ್ನ ಕೊಡ್ತಾರೆ. ಅಭಿ ಕುಚ್ ಕಮಾಲ್ ಅಪ್ನೆ ಅಪ್ನೆ ಸ್ಥಾನ್ ಪರ್ ಜಾಕರ್ ಕರ್ನ. ಏನಾದ್ರೂ ಚಮತ್ಕಾರ ನಿಮ್ ಸ್ಥಾನದಲ್ಲಿ ಹೋಗಿ ಮಾಡಿ. कुछ न्यारापन जो बाप को प्यारा है वह प्रैक्टिकल में अनुभव कराना, जिससे मधुबन की रिफ्रेशमेंट का सहयोग वहां भी अनुभव करते रहेंगे. ಆ ಒಂದು ನಿರ್ಲಿಪ್ತತೆ, ಬಾಬುವರ ಪ್ರೀತಿ ಪ್ರಾಕ್ಟಿಕಲ್ ಅಲ್ಲಿ ಅನುಭವ ಮಾಡಿಸಿ, ಇದರಿಂದ ಮಧುಬನದ ರಿಫ್ರೆಶ್ಮೆಂಟ್ ಸಹಯೋಗ ಅಲ್ಲೂ ಅನುಭವ ಮಾಡ್ತಾ ಹೋಗ್ಲಿ. आज विशेष डबल पुरुषार्थी ग्रुप का मिलन है. ಇವತ್ತು ವಿಶೇಷವಾಗಿ ಬಾಬಾವರು ಡಬಲ್ ವಿದೇಶಿ ಅಂದ್ರೆ ಡಬಲ್ ಪುರುಷಾರ್ಥಿಗಳ ಗ್ರೂಪಿನ ಮಿಲನ ಇದು. और देखो आप सभी ने इंडिया वाले बच्चों का इतना प्यार है जो पहला चांस आपको ही देते हैं. ನೋಡಿ, ಭಾರತದ ಮಕ್ಕಳಿಗೆ ವಿದೇಶಿ ಬಾಬಾವ್ರ ಮಕ್ಕಳಂದ್ರೆ ಎಷ್ಟೊಂದು ಇಷ್ಟ ಅಂದ್ರೆ ಫಸ್ಟ್ ಚಾನ್ಸ್ ನಿಮ್ಗೆ ಕೊಡ್ತಾರೆ. ಪ್ರತಿ ವರ್ಷನೂ ಫಸ್ಟ್ ಗ್ರೂಪ್ ಮಿಲನ ಡಬಲ್ ವಿದೇಶಿಗಳದ್ದು. तो पहले चांस की रिजल्ट पहला नंबर लेना है. फर्स्ट चांस सिगुತ್ತೆ ನಿಮ್ಗೆ ಅಂದ್ರೆ ನೀವು फर्स्ट नंबर ತಗೋಬೇಕಲ್ವಾ. अच्छा लगता है. बाप दादा ने पहले भी सुनाया कि डबल विदेशी व डबल पुरुषार्थी बच्चों ने बाप का एक विशेष टाइटल प्रत्यक्ष किया है. ಇಷ್ಟ ಆಗುತ್ತೆ ಬಾಬಾವರಿಗೆ. ಬಾಪ್ ದಾದವ್ರು ಮೊದಲು ಹೇಳಿದರೆ ಡಬಲ್ ವಿದೇಶಿ ಡಬಲ್ ಪುರುಷಾರ್ಥಿ ಮಕ್ಕಳು ಬಾಬೋರ ಒಂದು ವಿಶೇಷ ಟೈಟಲ್ ಅನ್ನ ಪ್ರತ್ಯಕ್ಷ ಮಾಡಿದಿರಿ. जो विदेश में मेजॉरिटी तरफ के बाप के बच्चों को निकाल उनकी भी तकदीर की तस्वीर बना दी है. ವಿದೇಶದಲ್ಲಿ ಮೆಜಾರಿಟಿ ಎಲ್ಲ ಕಡೆನೂ ಸರ್ವಿಸ್ ಮಾಡಿ ಬಾಬೋರ್ ಮಕ್ಕಳನ್ನ ಹುಡುಕಿ ಅವರ ಅದೃಷ್ಟದ ಚಿತ್ರನೂ ಮಾಡಿದಿರಿ. इसीलिए लगन से जो चारों ओर मेहनत कर रहे उससे बाप का विश्व कल्याणकारी ಕರ್ತವ್ಯ ಪ್ರಸಿದ್ಧ किया है. ಬಹಳ ಲಗನಿಂದ ನಾಲ್ಕು ಕಡೆನೂ ವಿಶ್ವದ ನಾಲ್ಕು ದಿಕ್ಕಲ್ಲೂ ವಿಶೇಷ ಸೇವೆ ಮಾಡೋ ಪರಿಶ್ರಮ ಪಡ್ತಾ ಇದ್ದೀರಿ. ಅದರಿಂದ ಬಾಬೋರ ವಿಶ್ವ ಕಲ್ಯಾಣಕಾರಿ ಅನ್ನೋ ಕರ್ತವ್ಯವನ್ನ ಪ್ರಸಿದ್ಧ ಮಾಡಿದಿರಿ. ಈ ಟೈಟಲ್ ಏನಿದೆ ಬಾಬೋರ್ದು ಇದನ್ನ ಪ್ರತ್ಯಕ್ಷ ಮಾಡಿದಿರಿ. इसलिए बाप दादा हर बच्चे को वाह बच्चा वाह की मुबारक देते हैं. ಆದ್ದರಿಂದ ಬಾಪ್ ದಾದಾ ಪ್ರತಿಯೊಂದು ಮಕ್ಕಳಿಗೂ ವಾಹ ಮಕ್ಕಳೇ ವಾಹ ಅನ್ನೋ ಶುಭಾಶಯವನ್ನ ಕೊಡ್ತಾರೆ. अभी भी जैसे भारत में कोने कोने में संदेश देने की सेवा चलती रहती, ऐसे वहां भी उमंग उत्साह है कि रहे हुए देश में संदेश दे दे. ಹೇಗೆ ಭಾರತ ದೇಶದಲ್ಲಿ ಮೂಲೆ ಮೂಲೆಯಲ್ಲೂ ಬಾಬೋರ ಸಂದೇಶ ಕೊಡೋ ಸೇವೆ ನಡೀತಾ ಇರುತ್ತೆ, ಹಾಗೆ ಇಲ್ಲೂನು ಅಂದ್ರೆ ಬೇರೆ ದೇಶಗಳಲ್ಲೂ ಉತ್ಸಾಹ ಉಲ್ಲಾಸದಿಂದ ಮಾಡ್ತಾ ಇದ್ದೀರಿ. ಏನು ಉಳ್ಕೊಂಡಿದೆ ದೇಶಗಳು ಬಾಬೋರ್ ಸಂದೇಶ ಸಿಗದೆ ಅಲ್ಲೆಲ್ಲ ಸಂದೇಶ ಕೊಡ್ತಾ ಇದ್ದೀರಿ. ಕ್ಯೋಂಕಿ ಸಮಯ ಪರ್ ಕೊಯ್ ಭರೋಸಾ ನಹಿ. ಯಾಕೆ ಎಲ್ಲಾ ಕಡೆ ಬಾಬೋರ್ ಸಂದೇಶ ಕೊಡ್ತಾ ಇದ್ದೀರಿ ಅಂದ್ರೆ ಸಮಯದ ಮೇಲೆ ಯಾವುದೇ ಭರವಸೆ ಇಲ್ಲ. ಯಾವುದ್ರ ಮೇಲೆ ಭರವಸೆ ಇದೆ? ಸಮಯದ ಮೇಲೂ ಇಲ್ಲ, ವಿಶ್ವಾಸದ ಮೇಲೂ ಇಲ್ಲ. बाप दादा ने पहले से ही कहा अचानक क्या भी हो सकता है. ಬಾಪ್ ದಾದವರು ಮೊದಲು ತಿಳಿಸ್ಕೊಟ್ಟಿದ್ದಾರೆ, ಅಚಾನಕ್ ಏನ್ ಬೇಕಾದ್ರೂ ಆಗ್ಬೋದು. ಆದ್ದರಿಂದ संदेश देने का अपने प्रोग्राम का अभी अभी कभी कभी नहीं, बाप दादा ने कहा ही है. वास्तव में ब्राह्मणों की डिक्शनरी में कभी कभी शब्द सोपता नहीं है. ಬಾಬಾ ಹೇಳಿದು ಸಂದೇಶ ಕೊಡೋದು ಪ್ರೋಗ್ರಾಮ್ ಏನಿದೆ ಈಗೀಗ ಮಾಡಿ ಅದನ್ನು, ಕೆಲವು ಸಲ ಅಥವಾ ಆಮೇಲೆ ಅಲ್ಲ. ಬಾಪ್ ದಾದಾ ಹೇಳ್ತಾರೆ ವಾಸ್ತವಿಕವಾಗಿ ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಕೆಲವೊಮ್ಮೆ ಅನ್ನೋ ಶಬ್ದ ಶೋಭಿಸೋದೇ ಇಲ್ಲ. ಈಗೀಗ ಸಂಕಲ್ಪ ಮಾಡಿದ್ರಿ ಅದನ್ನ ಮಾಡ್ಬೇಕು. ನೋಡ್ತೀನಿ, ಮಾಡ್ತೀನಿ, ಯೋಚನೆ ಮಾಡ್ತೀನಿ, ಈ ಗೆ ಶಬ್ದ ಬೇಡ. ಆದ್ದರಿಂದ आपकी मम्मा ने भी यही लक्ष्य रखा और सबको याद दिलाया, अब नहीं तो कब नहीं. ಬಾಬೋರ್ ಮಮ್ಮಾರವರನ್ನ ನೆನ್ಪು ಮಾಡ್ಕೊತಾರೆ.
ನಿಮ್ಮ ಮಮ್ಮಾರವರು ಇದೇ ಲಕ್ಷ್ಯ ಇಟ್ಕೊಂಡ್ರು, ಎಲ್ಲರಿಗೂ ಇದೇ ಸ್ಲೋಗನ್ ಅನ್ನ ನೆನಪಿಗೆ ತರಿಸ್ಕೊಟ್ಟಿದ್ದಾರೆ. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. तो डबल पुरुषार्थी बच्चे अभी अभी करने वाले या कभी कभी, ಡಬಲ್ ಪುರುಷಾರ್ಥಿ ಮಕ್ಕಳು ಈಗೀಗ ಮಾಡೋರು ಅಥವಾ ಯಾವಾಗ ಯಾವಾಗೋ ಮಾಡೋರು. ಯಾರು ತಿಳ್ಕೊತೀರಿ ಈಗೀಗ ಮಾಡಿ ತೋರಿಸ್ತೀವಿ ಅವ್ರ ಕೈ ಎತ್ತಿ. ಮಾಡ್ಲೇಬೇಕು, ಮಾಡ್ಲೇಬೇಕು, ಮಾಡ್ತೀವಿ ಅಲ್ಲ ಮಾಡ್ಲೇಬೇಕು. ಯಾದ್ ರಖ್ನಾ, ಅಪ್ನೆ ಆಪೇ ಹಿ ಅಪ್ನಾ ಚಾರ್ಟ್ ರಖ್ನಾ. ನೀವೇ ನೆನ್ಪಿಟ್ಕೋಬೇಕು, ನಿಮ್ ಚಾರ್ಟ್ ನೀವೇ ಇಡ್ಬೇಕು. ನಿಮ್ಗೆ ಯಾರು ಇಲ್ಲಿ ನೆನಪು ಮಾಡಿಸ್ತಾ ದಿನ ಒಂದು ಆದೇಶ ಕೊಡ್ತಾ ಅಥವಾ ಎಚ್ಚರಿಕೆ ಕೊಡ್ತಾ ಕುತ್ಕೊಳಕ್ಕಾಗಲ್ಲ. ಆಪೇ ಹಿ ಅಪ್ನಾ ಚಾರ್ಟ್ ರಖ್ನಾ. और बाप दादा ने पहले ही सुनाया, हर रात्रि को बाप दादा को अपने सारे दिन का चार्ट सुनाने के बाद अपना दिमाग खाली करके सोने से आपको नींद भी अच्छी आएगी. ನೆನಪಿಟ್ಕೊಳ್ಳಿ, ನೀವೇ ಚಾರ್ಟ್ ನಿಮ್ದು ಇಟ್ಕೋಬೇಕು. ಬಾಪ್ ದಾದವ್ರು ಮೊದಲು ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿದಿನ ರಾತ್ರಿ ಬಾಪ್ ದಾದವರಿಗೆ ನಿಮ್ಮ ಇಡೀ ದಿನದ ಚಾರ್ಟ್ ಹಾಗೂ ಹೋಗುಗಳು ಎಲ್ಲವನ್ನು ಹೇಳಿ ನಂತರ ನಿಮ್ಮ ಬುದ್ಧಿ ಖಾಲಿ ಮಾಡ್ಕೊಂಡು ಮಲ್ಕೊಳ್ಳಿ. ಅವಾಗ ನಿದ್ರೆನೂ ಚೆನ್ನಾಗಿ ಬರುತ್ತೆ. और साथ में रोज का हालचाल देने से दूसरे दिन याद रहता बाबा को हमने अपना कहा, तो वह स्मृति सहयोग देती है. ಮತ್ತೆ ಜೊತೆಗೆ ಪ್ರತಿದಿನದ ಸ್ಥಿತಿ ಗತಿಯನ್ನ ಬಾಬೋರಿಗೆ ಹೇಳೋದ್ರಿಂದ ಮತ್ತೆ ಮಾರನೇ ದಿನ ನೆನಪಿರುತ್ತೆ. ನಾನು ಬಾಬೋರಿಗೆ ನಂದೆಲ್ಲವನ್ನು ಹೇಳಿದ್ದೀನಿ, ಅರ್ಪಣೆ ಮಾಡಿದ್ದೀನಿ. ಆ ಸ್ಮೃತಿ ನಿಮ್ಗೆ ಸಹಯೋಗ ಕೊಡುತ್ತೆ. ಮತ್ತೆ ಧರ್ಮರಾಜಪುರಿಗೆ ಹೋಗ್ಬೇಕಾಗಿ ಬರಲ್ಲ. ಯಾಕೆಂದ್ರೆ ಒಂದ್ ತಪ್ಪಾಯ್ತು, ಬಾಬೋರಿಗೆ ಹೇಳಿದೆ ಸತ್ಯವಾಗಿ, ಮತ್ತೆ ನಾಳೆಯಿಂದ ಅದನ್ನ ಮಾಡೋದಿಲ್ಲ. ಮತ್ ನಾಳೆ ನಮ್ಗೆ ಆ ಸ್ಮೃತಿ ನಮ್ಗೆ ಸಹಯೋಗ ಕೊಡುತ್ತೆ. ಫಿರ್ ಧರ್ಮರಾಜಪುರಿ ಮೇ ಜಾನಾ ನಹಿ ಪಡೇಗಾ, ದೇ ದಿಯಾನಾ ಅವ್ರ ಪರಿವರ್ತನ್ ಕರ್ಲಿಯ. ಬಾಬೋರಿಗೆಲ್ಲ ಹೇಳಾಯ್ತು, ಒಪ್ಸಾಯ್ತು, ಅರ್ಪಣೆ ಆಯ್ತು ಅಂದ್ಮೇಲೆ ಮತ್ತೆ ಪರಿವರ್ತನೆ ಮಾಡ್ಕೋಬೇಕು. ಧರ್ಮರಾಜಪುರಿಯಿಂದ ಬಚಾವ್ ಆಗ್ತೀರಿ. ಅಭಿ ದೂಸರೆ ವರ್ಷ देखा तो किसने नहीं, लेकिन अभी लक्ष्य रखो, ವರ್ಷ ಕೋ ಚೋಡು. ಈಗ ಮುಂದಿನ ವರ್ಷನ ಯಾರು ನೋಡಿಲ್ಲ, ನೋಡ್ತೀವೋ ಇಲ್ವೋ ಅದು ಗೊತ್ತಿಲ್ಲ. ಆದ್ರೆ ಈಗ ಲಕ್ಷ್ಯ ಇಟ್ಕೊಳ್ಳಿ, ವರ್ಷ ಬಿಡಿ. ಕಡಿಮೆ ಕಡಿಮೆ ಅಂದ್ರೆ जितने थोड़े समय में बाप की जो आशय व चेहरा दिखाई दे, चलन दिखाई दे, वह जल्दी से जल्दी प्रैक्टिकल में करके दिखाओ. ಎಷ್ಟು ಸ್ವಲ್ಪ ಸಮಯದಲ್ಲಿ ಬಾಬೋರ ಆಸೆಗಳನ್ನು ನಿಮ್ಮ ಚೆಹರೆಯಲ್ಲಿ, ನಿಮ್ಮ ಚಲನೆಯಲ್ಲಿ ಎಷ್ಟು ಬೇಗ ಬೇಗ ಸಾಧ್ಯನೋ ಪ್ರಾಕ್ಟಿಕಲ್ ಅಲ್ಲಿ ಅದನ್ನ ಮಾಡಿ ತೋರಿಸಿ. ಸಾಹಸ ಇದೆ ಅಲ್ಲ, तो हाथ उठाओ, हिम्मत है, ಕೈ ಎತ್ತಿ. ಸಾಹಸ ಇದೆಯಾ? अभी देख रहा हूं, लेकिन जाते जाते प्लेन में थोड़ा कम नहीं करना. ಈಗ ಸಾಹಸ ಇದೆ, ಬಾಬೋರ್ ನೋಡ್ತಾ ಇದ್ದಾರೆ, ಕೈ ಎತ್ತಾ ಇದ್ದೀರಿ. ಆದ್ರೆ ಇಲ್ಲಿಂದ ಹೋಗ್ತಾ ಹೋಗ್ತಾ ಪ್ಲೈನ್ ಅಲ್ಲಿ, ವಿಮಾನದಲ್ಲಿ ಸ್ವಲ್ಪ ಕಮ್ಮಿ ಆಗ್ಬಾರ್ದು. ಹೆಚ್ಚಿಸ್ಕೊಳ್ತಾ ಹೋಗಿ ನಿಮ್ಮ ಸಾಹಸವನ್ನ. ಬಾಪ್ ದಾದವರು ಏನ್ ದೃಢ ಸಂಕಲ್ಪದ ಕೀ ಕೊಟ್ಟಿದ್ದಾರೆ ಅದನ್ನ ಕಾಯಮಾಗಿ ಇಟ್ಕೊಳ್ಳಿ. ಸಂಕಲ್ಪದಲ್ಲಿ ದೃಢತೆಯ ಕೀ ಕೊಟ್ಟಿದ್ದಾರೆ, ಅದನ್ನ ಸದಾ ಜೊತೆಗೆ ಇಟ್ಕೊಳ್ಳಿ. ಮಾಡ್ಲೇಬೇಕು. ಅಭಿ ಅಭಿ ಗೇಗೆ ನಹಿ, ವ ಸಮಯ ಅಭಿ ಗಯಾ, ಹೋ ಜಾಯೇಗಾ ನಹಿ ಹೋನಾ ಹಿ ಹೈ. ಮಾಡ್ತೀನಿ, ನೋಡ್ತೀನಿ, ಗೇಗೆ ಅಲ್ಲ. ಆ ಸಮಯ ಈಗ ಹೋಗಿದೆ. ಮಾಡ್ತೀನಿ ನೋಡ್ತೀನಿ ಅನ್ನೋ ಸಮಯ ಹೋಗಿದೆ. ಹೋ ಜಾಯೇಗ ಆಗುತ್ತೆ, ಆಗ್ಬಿಡುತ್ತೆ ಸಮಯ ಬಂದಾಗ, ಅದು ಇಲ್ಲ. ಈಗಲೇ ಆಗ್ಬೇಕು. ಬಾಪ್ ದಾದವರು ಡಬಲ್ ಪುರುಷಾರ್ಥಿ ಟೈಟಲ್ ಏನ್ ಕೊಟ್ಟಿದ್ದಾರೆ ಅದನ್ನು ಸದಾ ನೆನಪಿಟ್ಕೊಳ್ಳಿ. बाकी बाप दादा ने रिजल्ट सुनी, बाप दादा ने जो सेवा का प्लान दिया उसमें भारत ने भी कम नहीं किया और विदेश ने भी कम नहीं किया. बाकी बाप दादा रिजल्ट ಏನು ಸರ್ವಿಸ್ ರಿಪೋರ್ಟ್ ಎಲ್ಲ ಕೇಳಿದರೆ, ಬಾಪ್ ದಾದವ್ರು ಏನ್ ಸೇವೆಯ ಪ್ಲಾನ್ ಕೊಟ್ಟಿದ್ರು ಎಲ್ರಿಗೂ ಬಾಬೋರ್ ಸಂದೇಶ ತಲುಪಿಸ್ಬೇಕಂತ, ಭಾರತದವರು ಏನು ಕಮ್ಮಿ ಅಲ್ಲ, ವಿದೇಶದವರು ಏನು ಕಮ್ಮಿ ಇಲ್ಲ. ಎಲ್ಲರೂ ಹೆಚ್ಚೆಚ್ಚು ಬಾಬೋರ್ ಸೇವೆನ ತಲುಪಿಸುವಂತಂದ್ ಮಾಡಿದಿರಿ. इस वरदान को मेजॉरिटी स्थान में उमंग उत्साह से किया है और रिजल्ट भी अलग अलग स्थान की आ रही है. ಈ ವರದಾನವನ್ನು ಮೆಜಾರಿಟಿ ಹೆಚ್ಚಿನಂಶ ಸ್ಥಾನಗಳಲ್ಲಿ
ಉತ್ಸಾಹ ಉಲ್ಲಾಸದಿಂದ ಮಾಡಿದಿರಿ. ರಿಸಲ್ಟು ಎಲ್ಲ ಬೇರೆ ಬೇರೆ ಸ್ಥಾನಗಳಿಂದ ಬಾಬೋರಿಗೆ ರಿಸಲ್ಟು ಬರ್ತಾ ಇದೆ. बाप दादा चाहे भारत के बच्चों को चाहे विदेश के बच्चों को पदम पदम गुण प्रैक्टिकल लाने की मुबारक दे रहे हैं. ಯಾಕೆಂದ್ರೆ ಬಾಬೋರೇನು ಎಲ್ಲರಿಗೂ ಸಂದೇಶ ಕೊಡ್ಬೇಕು ಅನ್ನೋ ಪ್ಲಾನ್ ಕೊಟ್ಟಿದ್ರಲ್ಲ, ಬಾಪ್ ದಾದವರು ಭಾರತದ ಮಕ್ಕಳಿರ್ಬೋದು, ವಿದೇಶಿ ಮಕ್ಕಳಿರ್ಬೋದು, ಪದಮ ಗುಣದಷ್ಟು ಪ್ರಾಕ್ಟಿಕಲ್ ಅಲ್ಲಿ ಮಾಡಿರೋದಕ್ಕೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. अभी इस वर्ष में विशेष कौन सी बात प्रैक्टिकल में करनी है? ಈ ವರ್ಷ ವಿಶೇಷ ಯಾವ ಮಾತು ಪ್ರಾಕ್ಟಿಕಲ್ ಅಲ್ಲಿ ಮಾಡಬೇಕು ವಸುನಾ या अभी आपको जो भी देखे आपके चेहरे के चमक दिखाई दे. ಬಾಬೋರ್ ಮೊದಲೇ ಹೇಳಿದ್ದಾರೆ, ತುಂಬಾ ಸಮಯ ಇಲ್ಲ ನೀವೆಲ್ಲ ಹೇಳ್ತಾ ಕುತ್ಕೊಳ್ಳೋದನ್ನ ಕೇಳೋದಕ್ಕೆ. ಈಗ ನಿಮ್ಮ ಚೆಹರೆ ಚಲನೆಯಿಂದ ಸರ್ವಿಸ್ ಮಾಡಿ, ಅನುಭವದಿಂದ ಮಾಡಿ ಅಂತ. ಈಗ ನಿಮ್ಮನ್ನ ನೋಡಿದ್ರೆ ನಿಮ್ಮ ಚೆಹರೆಯ ಆ ಹೊಳಪು ಕಾಣ್ಬೇಕು. प्रत्यक्षता के निमित्त बनना. बाप को प्रत्यक्ष करना है तो क्या करना है? ಪ್ರತ್ಯಕ್ಷತೆಗೆ ನಿಮಿತ್ತರಾಗಿ ಬಾಬೋರನ್ನು ಪ್ರತ್ಯಕ್ಷ ಮಾಡಿ. तो क्या करना है? ಏನ್ ಮಾಡ್ತೀರಿ? ಸದಾ ಮುಗುಳ್ನಗ್ತಾ ಇರೋ ಚೆಹರೆ, ಯಾವುದೇ ಚಿಂತನೆಯಲ್ಲಿ ಯಾವುದೇ ಗೊಂದಲದಲ್ಲಿರೋ ಚೆಹರೆ ಅಲ್ಲ. ಬಾಪ್ ದಾದಾ ಸುನಾಯಾ ತಾ ಕಿ ಅಭಿ 2 ಶಬ್ದ ಯಾದ್ ಕರ್. ಬಾಪ್ ದಾದವ್ರು ತಿಳಿಸ್ಕೊಟ್ಟಿದ್ದಾರೆ, 2 ಶಬ್ದ ನೆನ್ಪಿಟ್ಕೊಳ್ಳಿ. ಮಾಯಾ ಕೋ ಇಶಾರಾ ಕರೋ ಗೆಟ್ ಔಟ್ और अपने को गेस्ट हाउस में अनुभव करो. 2 ಮಾತು ನೆನ್ಪಿಟ್ಕೊಳ್ಳಿ. ಮಾಯೆಗೆ ಸೂಚನೆ ಕೊಡಿ, ಗೆಟ್ ಔಟ್, ಮತ್ತೆ ನೀವು ನಿಮ್ಮನ್ನ ಅನುಭವ ಮಾಡಿ ಗೆಸ್ಟ್ ಹೌಸ್ ಅಲ್ಲಿ. ಪರ್ಮನೆಂಟ್ ಇಲ್ಲಿಯವರಲ್ಲ, ಇದು ಗೆಸ್ಟ್ ಹೌಸ್. ಇದು ನೀವು ಇಲ್ಲಿಗೆ ಅತಿಥಿಗಳು, ಅತಿಥಿ ಗೃಹದಲ್ಲಿದ್ದೀರಿ. ಈ ದುನಿಯಾ ಆಪ್ಕಿ ನಹಿ, ಗೆಸ್ಟ್ ಹೌಸ್. ಇದು ನಿಮ್ಮ ಜಗತ್ತಲ್ಲ ಇದು ಮಕ್ಕಳೇ, ಇದು ಗೆಸ್ಟ್ ಹೌಸ್. ಇದು ಈಗ ಮನೆಗೆ ಹೋಗ್ಬೇಕು. ಮನೆಯ ದೃಶ್ಯ ಮನಸ್ಸು ಬುದ್ಧಿಯಲ್ಲಿ ಕಾಣಿಸ್ತಾ ಇರ್ಬೇಕು. ಆಟೋಮೆಟಿಕಲಿ ಗರ್ ಆಯಾ ಕಿ ಆಯಾ, ಇನ್ ಮನೆ ನಮ್ಮ ಹತ್ರ ಬಂತು ಅಂದ್ರೆ ಬಂತು. ನಿಮ್ದೊಂದು ಹಾಡು ಇದೆ ಅಲ್ವಾ, ಅಬ್ ಗರ್ ಚಲ್ನಾ ಹೇ तो ये लहर हर स्थान पर हो. ಈಗ ಮನೆಗೆ ವಾಪಸ್ ತೆರಳಬೇಕು. ಬಾಬಾ ಹೇಳ್ತಾರೆ, ಈ ಅಲೆ ಪ್ರತಿ ಒಂದು ಸ್ಥಾನದಲ್ಲಿ ಇರಬೇಕು. ಭಾರತ ಇರ್ಲಿ, ವಿದೇಶ ಇರ್ಲಿ. अब ये अनुभव प्रत्यक्ष करके दिखाओ. ಈ ಅನುಭವನ ಪ್ರತ್ಯಕ್ಷ ಮಾಡಿ ತೋರಿಸಿ. ಬೇಹದ್ದಿನ ವೈರಾಗ್ಯ. ಗೆಸ್ಟ್ ಹೌಸ್ में दिल नहीं लगती, जाना है याद रहता है ना. ಎಲ್ಲೋ ಗೆಸ್ಟ್ ಆಗಿ ಹೋಗಿರ್ತೀರಿ, ಗೆಸ್ಟ್ ಹೌಸ್ ಅಲ್ಲಿ ಇರ್ತೀರಿ ಅಂದ್ರೆ ಅಲ್ಲೇ ನಿಮ್ ಮನಸ್ಸು ಅಲ್ಲಿ ಇರಕ್ಕೆ ಬಯಸೋದಿಲ್ಲ. ಅಲ್ಲಿ ಟೆಂಪರರಿ ಅಷ್ಟೇನೆ. ಹೋಗ್ಬೇಕು ಅನ್ನೋದು ನೆನ್ಪಿರುತ್ತಲ್ವಾ, ಮನೆಗೆ ಹೋಗ್ಬೇಕು. ಇದು ಬೇಹದ್ದಿನ ವೈರಾಗ್ಯ. ಯಾವುದೇ ಪ್ರಕಾರದ ಮನಸ್ಸಿನ ಸಂಕಲ್ಪವನ್ನು, ಪರಸ್ಪರ ಸಂಘಟನೆಯಲ್ಲಿ ಮಾಯೆಯ ವಿಘ್ನವನ್ನು ಏಕದಂ ಸಮಾಪ್ತಿ ಮಾಡುತ್ತೆ. ನಾನು ಯಾವಾಗ ಗೆಸ್ಟ್ ಹೌಸ್ ಅಲ್ಲಿರೋ ಗೆಸ್ಟ್ ಬೇಹದ್ದಿನ ವೈರಾಗಿಯಾಗಿರ್ತೀವೋ ಆಗ ಯಾವುದೇ ಪ್ರಕಾರದ ಮನಸ್ಸಿನ ಸಂಕಲ್ಪವನ್ನು, ಪರಸ್ಪರ ಸಂಘಟನೆಯ ಮಾಯೆಯ ವಿಘ್ನಗಳನ್ನು ಏಕದಂ ಸಮಾಪ್ತಿ ಮಾಡುತ್ತೆ. ये माया के तूफान आपके लिए तोहफा बन जाएंगे. ಮಾಯೆಯ ಬಿರುಗಾಳಿ ನಿಮ್ಮ ಪಾಲಿಗೆ ಗಿಫ್ಟ್ ಆಗ್ಬಿಡುತ್ತೆ. ये जो छोटे मोटे पेपर आते हैं वह पेपर नहीं लगेंगे, लेकिन एक अनुभव बढ़ाने के लिफ्ट लगेंगे. ಈ ಚಿಕ್ಕ ಪುಟ್ಟ ಪೇಪರ್ಗಳು ನಿಮ್ಗೆ ಪೇಪರ್ ಅಂತ ಅನ್ಸೋದಿಲ್ಲ, ಆದ್ರೆ ಒಂದು ಅನುಭವವನ್ನ ಹೆಚ್ಚಿಸ್ಕೊಳ್ಳುವಂತಹ ಒಂದು ಲಿಫ್ಟ್ ಅನ್ಸುತ್ತೆ. ಗಿಫ್ಟ್ ಆಗೋ ಲಿಫ್ಟ್. ಗೊತ್ತಾಯ್ತಾ? ಈಗ ಲಕ್ಷ್ಯ ಇಟ್ಕೊಳ್ಳಿ. ಬೇಹದ್ದಿನ ವೈರಾಗಿ ಹಾಗೂ ಸಾಹಸ, ಉತ್ಸಾಹ ಉಲ್ಲಾಸದ ರೆಕ್ಕೆಯಿಂದ ಹಾರ್ತಾ ಹೋಗಿ ಹಾಗೂ ಅನ್ಯರಿಗೂ ಇದನ್ನ ತುಂಬಿಸಿ ಆರಿಸ್ತಾ ಹೋಗಿ. ಈಗ ಹಾರುವ ಸಮಯ. ನಿಮ್ಮ ರೆಕ್ಕೆ ಸದಾ ಚೆಕ್ ಮಾಡ್ಕೊಳ್ಳಿ. ಕಮ್ಜೋರ್ ತೋ ನಹಿ ಹೋ ರಹೆ ಹೇ. ನನ್ನ ರೆಕ್ಕೆಗಳು ಬಲಹೀನ ಆಗ್ತಾ ಇಲ್ಲ ತಾನೆ, ಅಂದ್ರೆ ಸಾಹಸ ಉತ್ಸಾಹ ಕಡಿಮೆ ಆಗ್ತಾ ಇಲ್ಲ ತಾನೆ. ಬಾಪ್ ದಾದಾ ಡಬಲ್ ವಿದೇಶಿಯೋ ಕಾ ವಿಸ್ತಾರ ದೇಖ್ ಖುಷ್ ಹೈ. ಬಾಪ್ ದಾದವರಿಗೆ ಡಬಲ್ ವಿದೇಶಿ ಮಕ್ಕಳ ವಿಸ್ತಾರ, ಸೇವೆಯ ವಿಸ್ತಾರ ಮಾಡಿರೋದು ನೋಡಿ ಖುಷಿ ಇದೆ. ಅಭಿ ಕ್ಯಾ ದೇಖ್ನೆ ಚಾಹತೆ? ಹರ್ ಬಚ್ಚಾ ಬಾಪ್ ಸಮಾನ್ ಸಂಪನ್ನ और ಸಂಪೂರ್ಣ. ಇನ್ನು ಬಾಬೋರ್ ಮಕ್ಕಳಲ್ಲಿ ಏನ್ ನೋಡ್ಲಿಕ್ಕೆ ಬಯಸ್ತಾರೆ? ನನ್ನ ಪ್ರತಿ ಒಂದು ಮಕ್ಕಳು ತಂದೆ ಸಮಾನ, ಸಂಪನ್ನ ಹಾಗೂ ಸಂಪೂರ್ಣ.
सर्व खजानेಗಳಿಂದ ಸಂಪನ್ನ और हर श्रीमत जो मिलती रहे उसमें संपूर्ण ಬಾಬೋರ ಸರ್ವ ಖಜಾನೆಗಳಿಂದ ಸಂಪನ್ನ ಪ್ರತಿಯೊಂದು ಶ್ರೀಮತ ಏನ್ ಬಾಬೋರಿಂದ ಸಿಗುತ್ತೆ ಅದರಲ್ಲಿ ಸಂಪೂರ್ಣ ಪಸಂದ್ ಹೇ ಒಪ್ಪಿಗೆನಾ ಪಸಂದ್ ಹೇ ತು ತಾಲಿ ಬಜಾವ್ ಒಪ್ಪಿಗೆ ಇದ್ರೆ ಚಪ್ಪಾಳೆ ತಟ್ಟಿ ಒಳ್ಳೇದು ಈ ತಾಲಿ ಹರ್ ದಿನ್ ಯಾದ್ ರಖನಾ ಈ ಚಪ್ಪಾಳೆನ ಪ್ರತಿನಿತ್ಯನೂ ನೆನ್ಪಿಟ್ಕೊಳ್ಳಿ ಅಪ್ನೆ ಆಪ್ ಹಿ ಮನ್ ಮೇ ಬಜಾನ ಈ ಚಪ್ಪಾಳೆ ನಿಮ್ ಮನಸ್ಸಲ್ಲೇ ತಟ್ತಾ ಇರಿ ಹೊರಗಿಂದ ಅಲ್ಲ ಮನಸ್ಸಿಂದ ಚಪ್ಪಾಳೆ ತಟ್ಟಿ ಇದೊಂದು ಹೋಮ್ ವರ್ಕ್ ಇದು ಏನ್ ಚಪ್ಪಾಳೆ ತಟ್ಟಬೇಕು ಸರ್ವ ಖಜಾನೆಗಳಿಂದ ಸಂಪನ್ನ ಬಾಬೋರ್ ಶ್ರೀಮತ ಏನ್ ಸಿಗುತ್ತೋ ಅದರಲ್ಲಿ ಸಂಪೂರ್ಣ अच्छा 90 ದೇಶೋं से 2300 भाई बहने आए हुए 90 ದೇಶಗಳಿಂದ 2300 ಜನ ಸಹೋದರ ಸಹೋದರಿಯರು ಬಂದಿದ್ದಾರೆ 5 ಖಂಡಗಳಿಂದ ಸಹೋದರ ಸಹೋದರಿಯರು ಬೇರೆ ಬೇರೆ ಗ್ರೂಪ್ ಅಲ್ಲಿ ನಿಂತ್ಕೊಳ್ಳಿ अमेरिका ಕೆನಡಾ और कैरोबियन के भाई बहने ऑस्ट्रेलिया एशिया न्यूजीलैंड फिजी यूरोप यूके मिडल ईस्ट अफ्रीका साउथ अफ्रीका मॉरिशस रशिया CIS ಬಲಿಕ್ ಕಂಟ್ರೀಸ್ ಇವೆಲ್ಲ 5 ಖಂಡಗಳು ಎಲ್ಲ ಸಹೋದರ ಸಹೋದರಿಯರು ಬಂದಿದ್ದಾರೆ ಗ್ರೂಪ್ ಆಗಿ 5 ಖಂಡದವರು ಬೇರೆ ಬೇರೆ ನಿಂತ್ಕೊಂಡಿದ್ದಾರೆ ಬಾಬೋರ್ ಮುಂದೆ सभी ने आगे बढ़ने का संकल्प भी किया है और आपस में रूहान भी की है ಎಲ್ಲರೂ ಮುಂದುವರಿಯೋ ಸಂಕಲ್ಪನೂ ಮಾಡಿದಿರಿ ಪರಸ್ಪರ ಆತ್ಮೀಯ ಸಂಭಾಷಣೆನೂ ಮಾಡಿದಿರಿ ರಿಟ್ರೀಟ್ ಮಾಡಿದಾರಲ್ಲ ಬಾಪ್ ದಾದಾ ಕೆ ಪಾಸ್ ಸಮಾಚಾರ ಆತಾ ರೇತಾ ಹೈ ಬಾಪ್ ದಾದವ್ರ ಹತ್ರ ಎಲ್ಲ ಸಮಾಚಾರನೂ ತಲುಪ್ತಾ ಇರುತ್ತೆ ಈಗ ಎವರೆಡಿ ಗ್ರೂಪ್ ಮಾಡಿ ಜೋ ದೇಶ್ ಜಿತನೆ ಭಿ ಆಯೆ ಉನ್ ದೇಶೋ ಮೇ ಬಾಪ್ ದಾದಾ ಪ್ರೈಸ್ ದೇಂಗೆ ಯಾವ ದೇಶದವರು ಎಷ್ಟೇ ಜನ ಬರ್ಲಿ ಆ ದೇಶದವರಿಗೆ ಬಾಪ್ ದಾದವ್ರು ಪ್ರೈಸ್ ಕೊಡ್ತಾರೆ ಏನ್ ಪ್ರೈಸ್ ಕೊಡ್ತಾರೆ ಅವತ್ತು ದೇಖೆಂಗೆ ಉಸ್ ಸಮಯ ನೋಡೋಣ ಆ ಟೈಮಲ್ಲಿ ಏನ್ ಪ್ರೈಸ್ ಕೊಡ್ತಾರೆ ಆದ್ರೆ ಬಾಪ್ ದಾದಾ ಡಬಲ್ ಪುರುಷಾರ್ಥಿ ಮಕ್ಕಳ ಪ್ರತಿ ಏರಿಯಾದ ग्रुप को यही कहते हैं कोई भी ग्रुप जो नंबर 1 जाएगा उसको प्राइज देंगे ಯಾವುದೇ ಗ್ರೂಪ್ ಯಾವುದೇ ಖಂಡದವರು ಯಾರು ನಂಬರ್ 1 ಬರ್ತಿರೋ ಅವ್ರಿಗೆ ಪ್ರೈಸ್ ಕೊಡ್ತಾರೆ एक देश के एक शहर में जितने भी सेंटर है मानो अमेरिका है अमेरिका के कनेक्शन में जो भी देश है और सभी देश आपस में राय कर प्रोग्राम बनाए ಎಲ್ಲ ದೇಶದವರಿಗೂ ಒಂದು ದೇಶ ಅಂತ ತಿಳ್ಕೊಳ್ಳಿ ಒಂದೊಂದು ದೇಶದ ಎಷ್ಟು ಆ ಊರಲ್ಲಿ ಆ ದೇಶದಲ್ಲಿ ಎಷ್ಟು ಸೆಂಟರ್ಸ್ ಇದೆ ಉದಾಹರಣೆಗೆ ಅಮೆರಿಕಾ ತಗೊಳ್ಳಿ ಅಮೆರಿಕಾ ಕನೆಕ್ಷನ್ ಅಲ್ಲಿ ಎಷ್ಟು ದೇಶಗಳು ಬರುತ್ತೆ ಆ ಎಲ್ಲ ದೇಶಗಳು ಪರಸ್ಪರ ಸಲಹೆ ಕೊಟ್ಟು ಸಲಹೆ ತಗೊಂಡು ಪ್ರೋಗ್ರಾಮ್ ಮಾಡಿ यहाँ अभी निर्विघ्न रहेंगे एवरेडी रहेंगे मायाजीत रहेंगे स्नेही सेवा में सहयोगी रहेंगे ಈ ಪ್ರತಿಜ್ಞೆ ತಗೊಳ್ಳಿ ನಾವು ನಿರ್ವಿಘ್ನವಾಗಿರ್ತೀವಿ ಸೇವೆ ಸಫಲತೆ ಯಾವಾಗ ಸಿಗುತ್ತೆ ಇವೆಲ್ಲ ಬೇಕು ನಾನು ನಿರ್ವಿಘ್ನವಾಗಿರ್ತೀನಿ ಸೇವೆ ಅಂದ್ರೆ ಎವರೆಡಿ ಆಗಿರ್ತೀನಿ ಮಾಯಾಜೀತ್ ಆಗಿರ್ತೀನಿ ಸ್ನೇಹಿ ಹಾಗೂ ಸೇವೆಯಲ್ಲಿ ಸಹಯೋಗಿ ಆಗಿರ್ತೀನಿ जो ನಂಬರ್ 1 ಹೋಗಾ ಉಸ್ಕೋ ಬಾಪ್ ದಾದಾ ಪ್ರೈಸ್ ದೇಗ ಇದ್ರಲ್ಲೆಲ್ಲ ಈ ಪ್ರತಿಜ್ಞೆಗಳಲ್ಲಿ ಯಾರು ನಂಬರ್ 1 ಬರ್ತಿರೋ ಬಾಪ್ ದಾದವ್ರೆ ಅವ್ರಿಗೆ ಪ್ರೈಸ್ ಕೊಡ್ತಾರೆ ಚಲೋ ಏಕ್ ನೈ ತೋ 3 ಕೋ ದೇಂಗೆ 1 2 3 ನಂಬರ್ ಒಬ್ರಿಗೆ ಕೊಡ್ತೀನಿ ಅಂತಲ್ಲ ಬೇಡ ಬಿಡಿ 3 ಜನಕ್ಕೆ ಕೊಡ್ತೀನಿ 3 ನಂಬರ್ वैसे तो एक को दिया जाता लेकिन ಡಬಲ್ ಪುರುಷಾರ್ಥಿ ಹೇನಾ 3 ಕೋ ಚಾನ್ಸ್ ದೇಂಗೆ ಹಂಗ್ ನೋಡಿದ್ರೆ ಪ್ರೈಸ್ ಒಬ್ರಿಗೆ ಕೊಡ್ಬೇಕು ಆದ್ರೆ ನೀವು ಡಬಲ್ ಪುರುಷಾರ್ಥಿಗಳಲ್ಲ ಡಬಲ್ ವಿದೇಶಿಗಳು ಅದಕ್ಕೆ 3 ಜನಕ್ಕೆ ಚಾನ್ಸ್ ಕೊಡ್ತೀನಿ ಒಪ್ಪಿಗೆನಾ ಕೈ ಎತ್ತಿ ಒಪ್ಪಿಗೆನಾ ಎಷ್ಟು ಟೈಮ್ ಬೇಕು टीचर्स सुनावे कितना टाइम चाहिए ಪ್ರೈಸ್ ಲೇನೆ ಮೇ ಬತಾವ್ ಟೀಚರ್ ಹೇಳಿ ಎಷ್ಟು ಸಮಯ ಬೇಕು ಪ್ರೈಸ್ ತಗೊಳಕ್ಕೆ ಹೇಳಿ ಎಲ್ರು ಉತ್ತರ ಹೇಳ್ತಿದ್ದಾರೆ ಫೆಬ್ರವರಿವರೆಗೂ ಅಂತ ಹೇಳಿ ಯಾಕೆಂದ್ರೆ ಬಾಬೋರ್ ಇದು ಅಕ್ಟೋಬರ್ ಅಲ್ಲಿ ನುಡಿಸಿರೋ ಮುರಳಿ ಅಲ್ಲ ಅದಕ್ಕೆ ಫೆಬ್ರವರಿವರೆಗೂ ಅಂತ ಎಲ್ಲ ದೇಶದ ಟೀಚರ್ಸ್ ಕೈ ಎತ್ತಿ ಒಪ್ಪಿಗೆ ತಯಾರಿದ್ದೀರಾ ಬಾಪ್ ದಾದವ್ರು ಪ್ರೈಸ್ ಕೊಡ್ತಾರೆ ಬಹಳ ಒಳ್ಳೇದು ಇದಕ್ಕೆ ಚಪ್ಪಾಳೆ ತಟ್ಟಿ ಒಳ್ಳೇದು ಭಾರತದವ್ರ ಟರ್ನು ಬರುತ್ತೆ ಈಗ ನಿಮ್ಮೆಲ್ಲರ ಟರ್ನ್ ಇದು ಬಾಪ್ ದಾದವ್ರಿಗೆ ಖುಷಿ ಆಗುತ್ತೆ ವಾಹ ತೀವ್ರ ಪುರುಷಾರ್ಥಿ ಮಕ್ಕಳೇ ವಾಹ ಅಂತ ಹೇಳ್ತಾರೆ ಒಳ್ಳೇದು
ನಾಲ್ಕು ಕಡೆ ಇರೋ ತೀವ್ರ ಪುರುಷಾರ್ಥಿ, ಸಾಹಸ ಹಾಗೂ ಉತ್ಸಾಹ ಉಲ್ಲಾಸದಲ್ಲಿ ಹಾರುವಂಥವ್ರು, ನಡೆಯುವಂಥವ್ರಲ್ಲ, ಹಾರುವಂಥವ್ರು. ನಾಲ್ಕು ಕಡೆನೂ ತಂದೆ ಸಮಾನ, ಸಂಪನ್ನ ಹಾಗೂ ಸಂಪೂರ್ಣ ಹಾಗೂ ಬಾಪ್ ದಾದವರ ಹೃದಯ ಸಿಂಹಾಸನಧಾರಿಗಳು. ಸದಾ ಬಾಬುವರನ್ನು ಕಂಬೈನ್ಡ್ ರೂಪದಲ್ಲಿ ಅನುಭವ ಮಾಡ್ತಾ ಹಾಗೂ ಸಹಯೋಗ ತಗೊಳ್ಳುವಂತಹ ಪ್ರತಿಯೊಂದು ಬಾಬುವರ ಅಗಲಿ ಸಿಕ್ಕಿರೋ ಸ್ನೇಹಿ ಮಕ್ಕಳಿಗೆ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ನಮಸ್ತೆ. ಬಾಪ್ ದಾದವರಿಗೂ ನಮ್ಮೆಲ್ಲರ ಹೃದಯದ ಪ್ರೀತಿಯ ನೆನಪುಗಳು ಹಾಗೂ ನಮಸ್ತೆ ನಮಸ್ತೆ ನಮस्ते। दादियों से बाप दादा के साथ आप सबका भी सहयोग रहा है ना। बाप दादावर ಜೊತೆಗೆ ನಿಮ್ಮೆಲ್ಲರದು ಸಹಯೋಗ ಇದೆ ಅಲ್ಲ। बच्चे और बाप दोनों के सहयोग से यज्ञ चला है, चलता रहेगा। ಮಕ್ಕಳು ಹಾಗೂ ತಂದೆಯ ಇಬ್ಬರ ಸಹಯೋಗದಿಂದ ಈ ಯಜ್ಞ ನಡೆದಿದೆ, ನಡೀತಾ ಇರುತ್ತೆ। ನಿಮಿತ್ತ ಅಂತೂ ನೀವೇ ಆಗಿದ್ದೀರಿ। ಸಾಕಾರ ಮೇ ಏಕ್ ನೇ ಕಹಾ ದೂಸರೋ ನೇ ಕಿಯಾ। ನೋಡಿ, ಸಾಕಾರದಲ್ಲೂ ದಾದಿಗಳು ಒಬ್ರು ಹೇಳಿದ್ರೆ ಮತ್ತೊಬ್ರು ಮಾಡ್ತೀರಿ, ಒಬ್ರು ಮತ್ತೊಬ್ಬರಿಗೆ ಸಹಯೋಗಿಯಾಗಿ ಹಾರ್ತಾ ಇದ್ದೀರಿ। ಬಾಬಾ ಹಾರುವಂತವರನ್ನ ನೋಡಿ ಬಾಬಾವರಿಗೆ ಖುಷಿ ಆಗುತ್ತೆ। दादी जानकी ने कहा कमाल है गुलजार दादी की, वो तो साथ में है ही। जानकी दादी ಅವರು ಹೇಳ್ತಾರೆ ಕಮಾಲ್ ಗುಲ್ಜಾರ್ ದಾದಿಜಿ ಅವ್ರದ್ದು। ಬಾಬಾ ಹೇಳ್ತಾರೆ ಅವರು ಜೊತೆಯಲ್ಲಿ ಇದ್ದೇ ಇದ್ದಾರೆ। ಯಾಕೆಂದ್ರೆ ವಿಶ್ವದ ಎಲ್ಲ ಕಡೆ ಹಾರ್ತಾ ಹಾರ್ತಾ ಸರ್ವಿಸ್ ಮಾಡೋದು ದಾದಿಯವರು। बाप दादा की यही शुभ इच्छा है, आप सभी जो निमित्त है वह सदा एक दिखाई दे। ಬಾಪ್ ದಾದವರಿಗೆ ಇದೇ ಶುಭ ಇಚ್ಛೆ ಇರೋದು, ನೀವೆಲ್ಲ ಯಾರು ನಿಮಿತ್ತ ಬಾಬೋರ ಮಕ್ಕಳಿದ್ದೀರಿ ಎಲ್ಲರೂ ಒಂದಾಗಿ ಕಾಣ್ಬೇಕು। ಇವ್ರು ಬೇರೆ ಅವ್ರು ಬೇರೆ, ಇವ್ರೊಂಥರ ಅವ್ರೊಂಥರ ಕಾಣ್ಬಾರ್ದು। ಬಾಬಾ ಹೇಳೋದು ವಿಶ್ವಕ್ಕೆ ನೀವೆಲ್ಲರೂ ಒಂದು ಅನ್ನೋದು ಕಾಣ್ಬೇಕು। ಭಿನ್ನ ಭಿನ್ನ ನಹಿ ಏಕ ದಿಕ್ಕಾಯಿದೆ। ಇವ್ರು ಭಿನ್ನ ಭಿನ್ನ ಅಂತ ಭಿನ್ನತೆ ಕಾಣ್ಬಾರ್ದು, ಏಕತೆ ಕಾಣ್ಬೇಕು। ಒಬ್ರು ಹೇಳಿದ್ರು, ಒಬ್ರು ಸಲಹೆ ಕೊಟ್ರು, ಇನ್ನೊಬ್ರು ಮಾಡಿದ್ರಿ, ತಬಿ ತೋ ಯಜ್ಞ ಚಲ್ ರಹಾ ಹೈ, ಅದರಿಂದನೇ ಯಜ್ಞ ನಡೀತಾ ಇದೆ ಅಲ್ವಾ। ಆಪ್ ಸಬ್ಕಿ ಏಕತಾ ಸೆ ಚಲ್ ರಹಾ ಹೈ। ಎಂತ ನಿರಂಕಾರಿ ತಂದೆ ನೋಡಿ, ನಿಮ್ಮೆಲ್ಲರ ಏಕತೆಯಿಂದ ಈ ಯಜ್ಞ ನಡೀತಾ ಇದೆ। चाहे बाहर से दिखाई नहीं दे, लेकिन संकल्प में विचार में एक रह करके और आगे बढ़ाना है। ಹೊರಗಡೆಯಿಂದ ಕಾಣದೇ ಇರಬಹುದು, ಆದ್ರೆ ಸಂಕಲ್ಪದಲ್ಲಿ ವಿಚಾರದಲ್ಲಿ ಒಂದಾಗಿದ್ದು ಮುಂದುವರಿತಾ ಹೋಗಿ। ಏಕೆಂದ್ರೆ ಈಗ ಆಪ್ ಸಬ್ಕೆ ಊಪರ್ ನಜರ್, ಇಡೀ ವಿಶ್ವದವರ ದೃಷ್ಟಿ ನಿಮ್ಮೆಲ್ಲರ ಮೇಲಿದೆ। ಇಡೀ ವಿಶ್ವದಲ್ಲಿ ಒಂದು ತಂದೆ ಮಕ್ಕಳು, ಒನ್ ವರ್ಲ್ಡ್, ಒನ್ ಗಾಡ್, ಒನ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಎಲ್ಲರೂ ವಿಶ್ವದವರು ನಮ್ಮನ್ನ ಅದೇ ತರ ನೋಡ್ಲಿಕ್ಕೆ ಬಯಸ್ತಾರೆ। ಅದು ಕಾಣ್ಬೇಕಲ್ಲ, ಹೇಳೋದ್ರಲ್ಲಿ ಕಾಣ್ಬೇಕು। ಒಳ್ಳೇದು ವರದಾನ। अपनी श्रेष्ठ वृत्ति द्वारा शुद्ध वायुमंडल बनाने वाले सदा शक्तिशाली आत्मा भव। ತನ್ನ ಶ್ರೇಷ್ಠ ವೃತ್ತಿಯಿಂದ ಶುದ್ಧ ವಾಯುಮಂಡಲ ಮಾಡುವಂತವರೇ सदा शक्तिशाली आत्मा भव। जो सदा अपनी श्रेष्ठ वृत्ति से स्थित रहते हैं, वो किसी भी वायुमंडल वाइब्रेशन में डगमग नहीं हो सकते हैं। ಯಾರು ಸದಾ ತನ್ನ ಶ್ರೇಷ್ಠ ವೃತ್ತಿಯಲ್ಲಿ ಸ್ಥಿತವಾಗಿರ್ತಾರೋ ಅವರೆಂದು ಎಂತಹದೇ ವಾಯುಮಂಡಲ ವೈಬ್ರೇಷನ್ ಅಲ್ಲಿ ಅವರು ಏರುಪೇರಾಗಲ್ಲ। ವೃತ್ತಿಯಿಂದ ವಾಯುಮಂಡಲ ಆಗುತ್ತೆ। यदि आपकी वृत्ति श्रेष्ठ है तो वायुमंडल शुद्ध बन जाएगा। ನಿಮ್ಮ ವೃತ್ತಿ ಭಾವನೆಗಳು ಶ್ರೇಷ್ಠವಾಗಿದೆ ಅಂದ್ರೆ ವಾಯುಮಂಡಲ ಶುದ್ಧ ಆಗುತ್ತೆ। ಕೈ ವರ್ಣನ್ ಕರ್ತೆ ಹೇ ಕ್ಯಾ ಕರೆ ವಾಯುಮಂಡಲ್ ಹಿ ಐಸಾ ಹೈ। ಕೆಲವರು ವರ್ಣನೆ ಮಾಡ್ತಾರೆ, ಏನ್ ಮಾಡೋದು ವಾತಾವರಣನೇ ಹಿಂಗಿದೆ, ವಾಯುಮಂಡಲದ ಕಾರಣ ನನ್ನ ವೃತ್ತಿ ಚಂಚಲ ಆಗುತ್ತೆ। तो उस समय शक्तिशाली आत्मा के बजाय कमजोर आत्मा बन जाते हैं। ವಾಯುಮಂಡಲದ ಪ್ರಭಾವ ನಿಮ್ಮ ಮೇಲಾಗುತ್ತೆ, ವಾಯುಮಂಡಲದ ಕಾರಣ ನಿಮ್ಮ ವೃತ್ತಿ ಚಂಚಲ ಆಗುತ್ತೆ ಅಂದ್ರೆ ಆ ಸಮಯದಲ್ಲಿ ನೀವು ಶಕ್ತಿಶಾಲಿ ಆತ್ಮದ ಬದಲು ಬಲಹೀನ ಆತ್ಮಗಳಾಗಿರ್ತೀರಿ। लेकिन व्रत की स्मृति से वृत्ति को श्रेष्ठ बना दो तो शक्तिशाली बन जाएंगे। ಆದ್ರೆ ವ್ರತ, ಪ್ರತಿಜ್ಞೆ, ವ್ರತ ಅಂದ್ರೆ ಪ್ರತಿಜ್ಞೆ ಏನಿದೆ, ಆ ಸ್ಮೃತಿಯಿಂದ ನಿಮ್ಮ ವೃತ್ತಿಯನ್ನು ಶ್ರೇಷ್ಠ ಮಾಡ್ಕೊಳ್ಳಿ,
ಆವಾಗ ಶಕ್ತಿಶಾಲಿ ಆಗ್ತೀರಿ. ವಾತಾವರಣದ ಪ್ರಭಾವ ನಮ್ಮ ಮೇಲಾಗುತ್ತೆ ಅಂದ್ರೆ ಅರ್ಥ ನಾವು ಬಲಹೀನ ಆತ್ಮ, ವಾತಾವರಣ ಶಕ್ತಿಶಾಲಿ ಆಯ್ತಲ್ಲ. ಆದ್ದರಿಂದ ನಿಮ್ಮ ಶ್ರೇಷ್ಠ ವೃತ್ತಿ ಶುದ್ಧ ವಾಯುಮಂಡಲವನ್ನು ಮಾಡಿ ಆವಾಗ ನೀವು ಶಕ್ತಿಶಾಲಿ ಆತ್ಮ ಆಗ್ತೀರಿ. ಸ್ಲೋಗನ್ ಗುಣಮೂರತ್ ಬನ್ಕರ್ ಸರ್ವಕೋ ಗುಣಮೂರತ್ ಬನಾನಾ ಹಿ ಮಹಾದಾನಿ ಬನ್ನಾ ಹಿ. ಗುಣಮೂರ್ತಿಗಳಾಗಿ ಸರ್ವರಿಗೂ ಗುಣಮೂರ್ತಿಗಳನ್ನಾಗಿ ಮಾಡೋರೆ ಮಹಾದಾನಿಗಳಾಗ. ಗುಣಮೂರ್ತಿಗಳಾಗಿ ಎಲ್ಲರನ್ನೂ ಗುಣಮೂರ್ತಿಗಳನ್ನಾಗಿ ಮಾಡೋದಂದ್ರೇನೆ ಮಹಾದಾನಿಗಳಾಗೋದು. ಅವ್ಯಕ್ತ ಇಶಾರೆ ಆಪಸ್ ಮೇ ಏಕ್ ದೋ ಕೆ ಪ್ರತಿ ಸಚ್ಚಾ ಸ್ನೇಹ. ಯಾವವರು ಇಡೀ ತಿಂಗಳು ನಿಶ್ಚಯ ಮತ್ತು ನಿಶ್ಚಿಂತತೆ, ನಿರ್ಭಯತೆ ಇದರದೆಲ್ಲ ವಿಸ್ತಾರ ಎಷ್ಟು ಇದೆ ಅನ್ನೋದನ್ನ ಸ್ಪಷ್ಟ ಮಾಡಿ ಹೇಳಿದರೆ. ಪರಸ್ಪರ ಒಬ್ಬರು ಮತ್ತೊಬ್ಬರ ಪ್ರತಿ ನಿಮ್ಮಲ್ಲಿ ಸತ್ಯವಾದ ಸ್ನೇಹ ಇರಬೇಕು. ಸ್ನೇಹ ತುಂಬಾ ತರ ಇರುತ್ತಲ್ವಾ. ಸ್ವಾರ್ಥದ ಸ್ನೇಹ ಇದೆ, ಡೂಪ್ಲಿಕೇಟ್, ಕೆಲಸ ಆಗೋವರೆಗೂ ಸ್ನೇಹ, ಎಷ್ಟೊಂದ್ ತರ ಸ್ನೇಹಗಳಿದೆ. ಮೋಸ ಮಾಡೋ ಸ್ನೇಹ ಎಲ್ಲ ತರ. ಆದ್ರೆ ನಿಮ್ಮಲ್ಲಿ ಪರಸ್ಪರ ಒಬ್ಬರು ಮತ್ತೊಬ್ಬರ ಪ್ರತಿ ಸತ್ಯ ಸ್ನೇಹ ಇರಲಿ. तो स्नेही आत्मा के प्रति कभी अनुमान पैदा नहीं होगा. ಇಂತಹ ಸ್ನೇಹಿ ಆತ್ಮಗಳಾದ್ರೆ ನಿಮ್ ಬಗ್ಗೆ ಯಾರಿಗೂ ಅನುಮಾನ ಬರೋದಿಲ್ಲ. ಉನ್ಕೆ ಸ್ನೇಹಕ್ಕೆ ಬೋಲ್ ಸಾಧಾರಣ ಹೋತೆ ಬಿ ಫೀಲ್ ನಹಿ ಹೋಂಗೆ. ಅವರ ಸ್ನೇಹದ ಮಾತುಗಳು ತುಂಬಾ ಸಾಧಾರಣವಾಗಿದ್ರು ಅದು ಫೀಲ್ ಆಗಲ್ಲ. ಉನ್ಕಾ ಹಲ್ಕಾ ಬೋಲ್ ಬಿ ಐಸೆ ಲಗೇಗಾ ಇಸ್ನೆ ಅವಶ್ಯ ಕೋಯಿ ಮತ್ಲಬ್ ಸೆ ಕಹಾ ಹೋಗಾ. ಅವರ ಅಂದ್ರೆ ಸಾಮಾನ್ಯವಾಗಿ ಮಾತಾಡ್ತಾರೆ, ಆದ್ರೆ ಆ ಮಾತು ಅವ್ರಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಖಂಡಿತ ಇವರ ಈ ಮಾತಿನ ಹಿಂದೆನೂ ಏನೋ ಒಂದು ರಹಸ್ಯ ಇದೆ ಅಂತ ಅನ್ಸುತ್ತೆ. ಬೇಮತ್ಲಬ್ ವ್ಯರ್ಥ ನಹಿ ಲಗೇಗ. ಅವ್ರು ಮಾತಾಡೋ ಯಾವ ಮಾತುನೂ ಅರ್ಥ ಇಲ್ಲ, ವ್ಯರ್ಥ ಅಂತ ಅನ್ಸೋದಿಲ್ಲ. ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ವಿಶ್ವಾಸ ಅವಶ್ಯಕವಾಗಿರುತ್ತೆ. ಬ್ರಾಹ್ಮಣ ಪರಿವಾರದಲ್ಲಿ ಒಬ್ಬರದು ಮತ್ತೊಬ್ಬರ ಪ್ರತಿ ಸ್ನೇಹ ಮತ್ತು ವಿಶ್ವಾಸ ಇಟ್ಕೊಂಡು ಸಂಪೂರ್ಣ ನಿಶ್ಚಯ ಬುದ್ಧಿಯವರಾಗಿ ಆಗ ಬ್ರಹ್ಮ ತಂದೆ ಸಮಾನ, ಬ್ರಹ್ಮ ಬಾಪ್ ಕಿ ಆಶಾओं ಪೂರಾ ಕರ್ ಸಕೆಂಗೆ. ನೀವು ಬ್ರಹ್ಮ ಬಾಬುರ ಆಸೆಗಳನ್ನು ಪೂರ್ಣ ಮಾಡ್ಬೋದು. ಹೇಗೆ ಬಾಬುರು ಎಲ್ಲ ಮಕ್ಕಳನ್ನು ತನ್ನ ಸ್ನೇಹದ ಶಕ್ತಿಯಿಂದ ನಡೆಸಿದ್ರು, ಯಜ್ಞವನ್ನು ಆ ಸ್ನೇಹದ ಶಕ್ತಿಯಿಂದ ನಡೆಸಿದರೆ, ಅದೇ ತರ ನಿಮ್ಮಲ್ಲೂ ಪರಸ್ಪರ ಸತ್ಯವಾದ ಸ್ನೇಹ ಇರಬೇಕು. ಆ ಸತ್ಯ ಸ್ನೇಹ ಇದ್ರೆ ಯಾರಿಗೂ ನಮ್ಮದು ಯಾವುದ್ರ ಬಗ್ಗೆನೂ ಅನುಮಾನ ಬರಲ್ಲ. ಇವ್ರು ಈ ಉದ್ದೇಶದಿಂದ ಹೇಳಿರ್ಬೋದು, ಆ ಉದ್ದೇಶದಿಂದ ಹೇಳಿರ್ಬೋದು ಅಂತ ಅನ್ಸಲ್ಲ. ಸಾಧಾರಣವಾಗಿದ್ರು ಮಾತು ಅನ್ಸುತ್ತೆ, ಇವ್ರ ಮಾತಲ್ಲಿ ಏನೋ ಒಂದು ಅರ್ಥ ಇದೆ, ಇವ್ರು ಯಾವಾಗೂ ವ್ಯರ್ಥವಾಗಿ ಅನರ್ಥವಾಗಿ ಮಾತಾಡಲ್ಲ. ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ವಿಶ್ವಾಸ ಇರುತ್ತೆ. ಎಲ್ಲಿ ಬ್ರಾಹ್ಮಣ ಪರಿವಾರದಲ್ಲಿ ಒಬ್ಬರದು ಮತ್ತೊಬ್ಬರ ಪ್ರತಿ ಸ್ನೇಹ ಮತ್ತು ವಿಶ್ವಾಸ ಇರುತ್ತೋ ಸಂಪೂರ್ಣ ನಿಶ್ಚಯ ಬುದ್ಧಿಯವರಾದ್ರೆ ನೀವು ಬ್ರಹ್ಮ ತಂದೆ ಆಸೆಗಳನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ವ ಖಜಾನೆಗಳಿಂದ ಸಂಪನ್ನಾಗಿ ಆ ಸಂಪನ್ನತೆಯ ಅನುಭವದ ಚೆಹರೆ ನಿಮ್ಮ ಚಲನೆಯಿಂದ ಅಲೌಕಿಕತೆಯ ಸಾಕ್ಷಾತ್ಕಾರ ಆಗ್ಬೇಕು. ಏಕೆಂದ್ರೆ ಆತ್ಮಗಳು ಯಾರು ಮುಂದಿನ ದಿನಗಳಲ್ಲಿ ಯಾರಿಗೂ ಕೇಳುವಂತಹ ತಾಳ್ಮೆ ಇರೋದಿಲ್ಲ, ಅಂತಹ ಸಮಯನೂ ಇರೋದಿಲ್ಲ. ಆವಾಗ ನಿಮ್ಮ ಚೆಹರೆ ಚಮಕ್ತಾ ಹುವ ಚೆಹರಾನೇ ಸೇವೆ ಮಾಡುತ್ತೆ. ಎಲ್ಲಾ ಖಜಾನೆಗಳು ಸಿಕ್ಕಿದೆ, ಆದ್ರೆ ಎಲ್ಲದಕ್ಕಿಂತ ಬಹಳ ಅಮೂಲ್ಯವಾದ ಖಜಾನೆ ಸಂಗಮದ ಸಮಯ. ಮಕ್ಕಳೇ, 1 ಸೆಕೆಂಡ್ ವೇಸ್ಟ್ ಮಾಡದೆ 1 ನಿಮಿಷ 2 ನಿಮಿಷ ಅಷ್ಟೇ ಅಂತ ತಿಳ್ಕೊಬೇಡಿ. 2 ತಿಂಗಳು ಅಲ್ಲ ಮಕ್ಕಳೇ, ಅದು 2 ವರ್ಷದ ಸಮಾನ. ಆದ್ರಿಂದ ಈ ಸಮಯದ ಮಹತ್ವನ ಅವಶ್ಯಕವಾಗಿ ತಿಳ್ಕೊಳ್ಳಿ. ಯಾರಿಗೆ ಸಮಯದ ಮಹತ್ವ ಇದೆ ಅವರು ಸಮಯನ ಅವಶ್ಯಕವಾಗಿ ಸಫಲ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಓಂ ಶಾಂತಿ.